ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ದಿನದಿಂದ ದಿನಕ್ಕೆ ರೋಚಕತೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಮನೆಯಲ್ಲಿ ಆಟದ ಕಾವು ಕೂಡ ಹೆಚ್ಚಾಗ್ತಿದೆ. ಮನೆಯಲ್ಲಿರುವಂಥ ಅಷ್ಟು ಜನ ಸದಸ್ಯರು ತಮ್ಮ ಆಟದ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕಾದಂಥ ಅಗತ್ಯತೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದು ಕಡೆ ಬಿಗ್ ಬಾಸ್ ಮನೆಯ ಒಳಗಡೆ ಟಾರ್ಗೆಟು, ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯ ಹೊರಗಡೆನೂ ಕೂಡ ಟಾರ್ಗೆಟ್ ಆಗ್ತಿದೆ. ಈಗಾಗಲೇ ನಿನ್ನೆ ಪಂಚಾಯಿತಿಯನ್ನು ನೋಡಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಸ್ಟ್ರಾಂಗ್ ಆಗಿ ಆಡ್ತಿರುವಂಥ ಸ್ಪರ್ಧಿಗಳೇ ಕಿಚ್ಚ ಸುದೀಪ್ ಮತ್ತು ಕಲರ್ಸ್ ಟೀಮ್ನ ಟಾರ್ಗೆಟ್ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಇದರ ನಡುವೆ ಈಗ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಹೋಗೋದು ಯಾರು ಅನ್ನುವಂಥ ಪ್ರಶ್ನೆ ಇತ್ತು. ಬಹುಶಃ ಈಗಾಗಲೇ ಟಾರ್ಗೆಟ್ ಮಾಡಿರುವಂಥ ಸ್ಪರ್ಧೆಯನ್ನು ಹೊರಗಡೆ ಕಳಿಸ್ತಾರಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದಿತ್ತು. ಅಲ್ಲಿಗೆ ಬಿಗ್ ಬಾಸ್ ಮನೆಯ ಆಟ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಸಾಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಹೇಳ್ತಾ ಇದೆ. ಇದರ ನಡುವೆ 48-49 ದಿನಗಳ ಶೋವನ್ನು ಪೂರೈಸಿರುವಂಥ ಬಿಗ್ ಬಾಸು ಈಗ ಮತ್ತೊಂದು ಕಡೆ ಮತ್ತೊಂದು ಆಯಾಮವನ್ನು ಪಡೆದುಕೊಂಡಿದೆ. ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಹಾಗಾದರೆ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗಿದ್ದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಮನೆಯ ಆಟ ಬಹಳ ರೋಚಕತೆಯನ್ನು ಪಡೆದುಕೊಳ್ಳುವಂಥ ಆಟ. ಅದರಲ್ಲೂ ಕೂಡ ಹೋಗ್ತಾ 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 ಸ್ಪರ್ಧಿಗಳು ಕಡಿಮೆ ಆದಷ್ಟು ಬಿಗ್ ಬಾಸ್ ಮನೆಯ ಆಟದಲ್ಲಿ ಕಾವು ಕೂಡ ಹೆಚ್ಚಾಗ್ತದೆ. ಆಟದ ಶೈಲಿಯೂ ಕೂಡ ಬದಲಾಗ್ತದೆ. ಆರಂಭದಲ್ಲಿ ಕೊಟ್ಟಂತಹ ಬಿಲ್ಡಪ್ಪು ಮತ್ತು ಆರಂಭದಲ್ಲಿ ಮಾಡಿದಂಥ ಕೆಲವೊಂದಷ್ಟು ಟ್ವಿಸ್ಟು ಟರ್ನ್ಗಳು ಎಲ್ಲವೂ ಕೂಡ ಈಗ ಉಲ್ಟಾಪಲ್ಟ ಆಗಿದೆ. ಈಗ ಮತ್ತೊಂದು ಅನ್ನೋ ರೀತಿಯಲ್ಲಿ ಕಾಮನ್ ಆಗಿ ಹೋಗಿದೆ ಆಟ. ಅದೇ ರೀತಿಯಲ್ಲಿ ಸಾಗ್ತಾ ಇದೆ. ಯಾವುದೇ ರೀತಿಯಾದಂಥ ಹೊಸತನ, ಹೊಸ ರೀತಿಯ ಬದಲಾವಣೆಗಳು ಅಥವಾ ಹೊಸ ವಿಭಿನ್ನತೆ ಯಾವುದೂ ಕೂಡ ಯಾವುದೇ ಗೇಮ್ನಲ್ಲೂ ಕೂಡ ಇಲ್ಲ ಮತ್ತು ಟಾಸ್ಕ್ಗಳಲ್ಲೂ ಕೂಡ ಇಲ್ಲ. ಅದೇ ರೀತಿ ಸಾಗ್ತಾ ಇದೆ. ಮೊದಲ 3-4 ವಾರ ಬಿಲ್ಡಪ್ ಕೊಟ್ಟಿದ್ದೆ. ಈಗ ಏನೂ ಇಲ್ಲ, ಕಾಮನ್ ಆಗಿದೆ. ಇದರ ನಡುವೆ ಆ್ಯಸ್ ಇಟ್ ಈಸು ಪ್ರತಿ ವಾರದಂತೆ ಈ ವಾರನೂ ಕೂಡ ಎಲಿಮಿನೇಷನ್ ಕೂಡ ನಡೀತಿದೆ. ಈ ವಾರ ನಡೆದಿರುವಂಥ ಎಲಿಮಿನೇಷನ್ ಬಹುಶಃ ಟಾರ್ಗೆಟೆಡ್ಗೆ ಬಲಿಯಾದರೂ ಅಥವಾ ಅನಿವಾರ್ಯವಾಗಿ ಹೋಗಬೇಕಾಗಿದ್ದಂಥ ಸ್ಪರ್ಧಿ ಸಾಕಷ್ಟು ಸಲ ಬಚಾವಾಗಿ ಈಗ ಹೋದ್ರ ಅನ್ನುವಂತಹ ಅನುಮಾನ ಇದ್ದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಘಟಾನುಘಟಿ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದರು. ಅದರಲ್ಲೂ ಕೂಡ ಮಾಳು ನಾಮಿನೇಟ್ ಮಾಡಿದ್ರಿಂದ ಸಹಜವಾಗಿ ಕಂಪ್ಲೀಟಾಗಿ ಒಂದಷ್ಟು ಜನರನ್ನು ಪಾಯಿಂಟ್ಔಟ್ ಮಾಡಿನೇ ನಾಮಿನೇಟನ್ನು ಮಾಡಿದರು. ಬಹುಶಃ ಇದು ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಇಷ್ಟ ಇರಲಿಲ್ವೇನೋ. ಅದೇ ಕಾರಣಕ್ಕೆ ಮಾಳು ಮಾಡಿದಂಥ ನಾಮಿನೇಷನನ್ನು ಇವರು ಕೂಡ ಏನು ಒಪ್ಪಿಕೊಳ್ಳಿಲ್ಲ ಅಥವಾ ಹಾಡಿ ಹೊಗಳಿಲ್ಲ. ಆದರೆ ಈ ವಾರ ನಮ್ಮೆಲ್ಲರ ಪ್ರಕಾರ, ವೀಕ್ಷಕರ ಪ್ರಕಾರ ಮತ್ತು ಈಗ ಬಿಗ್ ಬಾಸ್ ಮನೆಯನ್ನು ನೋಡ್ತಿರುವಂತಹ, ಬಿಗ್ ಬಾಸ್ ಮನೆ ಆಟಗಾರರ ನಿಜವಾದಂಥ ಆಟವನ್ನು ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಕರೆಕ್ಟಾಗಿ ಇತ್ತು ಇದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ವಾರದ ಕಿಚ್ಚನ ಪಂಚಾಯಿತಿ ಕಳೆಕಟ್ಟಿದ್ದು ಮತ್ತು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಕಿಚ್ಚ ಮಾತನಾಡಿದ್ದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಗಿಲ್ಲಿ, ರಕ್ಷಿತಾ, ರಾಶಿಕಾ, ರಿಷಗೌಡ ಅವರನ್ನು ಒಂದು ರೀತಿಯಲ್ಲಿ ಇಲ್ಲಿ ಸುದೀಪ್ ಟಾರ್ಗೆಟ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಅಶ್ವಿನಿ ಮತ್ತು ಜಾನ್ವಿಗೆ ಬಕೆಟನ್ನು ಹಿಡಿದ್ರು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅದರಂತೆ ವಾರದ ಅಂತ್ಯಕ್ಕೆ ಅಥವಾ ಶನಿವಾರದ ಅಂತ್ಯಕ್ಕೆ ಇಬ್ಬರನ್ನು ಸೇವ್ ಮಾಡೋದ್ರ ಮೂಲಕ ಬಿಗ್ ಬಾಸ್ ಮನೆಯ ಆಟವನ್ನು ಕೂಡ ಮತ್ತೊಂದು ದಿಕ್ಕಿಗೆ ಬದಲಾಯಿಸಿದ್ರು, ಕುತೂಹಲವನ್ನು ಮಾಡಿಕೊಡಿಸಿದ್ರು. ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಬರ್ತಾರೆ ಅನ್ನೋದು ನಿಜಕ್ಕೂ ಕೂಡ ಕುತೂಹಲವನ್ನು ಮೂಡಿಸಿತ್ತು. ಒಟ್ಟು 8 ಮಂದಿ ನಾಮಿನೇಟ್ ಆಗಿದ್ದಾರೆ. ಕ್ಯಾಪ್ಟನ್ ಮಾಳು ಆಯ್ಕೆಯಂತೆ ಜಾಹ್ನವಿ, ಅಶ್ವಿನಿ ಗೌಡ, ಧ್ರುವಂತು, ರಾಶಿಕಾ, ರಕ್ಷಿತಾ, ಕಾಕ್ರೋಚ್ ಸುದ್ದಿ ಇವರನ್ನು ನಾಮಿನೇಟ್ ಮಾಡಿದರೆ ಇನ್ನು ರಿಷಾ ನೇರವಾಗಿ ನಾಮಿನೇಟ್ ಆಗಿದ್ದರು. ಹೀಗಾಗಿ ಗಿಲ್ಲಿಗೆ ಹಲ್ಲೆ ಮಾಡಿದಂತಹ ಒಂದು ಆರೋಪದಲ್ಲಿ ರಿಷಾಗೌಡ ಅವರನ್ನು ಕೂಡ ನಾಮಿನೇಟ್ ಮಾಡಿದರು. ಈಗ ರಘು ಕೂಡ ಈ ನಾಮಿನೇಟ್ ಲಿಸ್ಟ್ನಲ್ಲಿ ನಂತರ ಸೇರಿಕೊಂಡ್ರು. ಕ್ಯಾಪ್ಟನ್ ಆಗಿದ್ದರೂ ಕೂಡ ಅವರು ಕೂಡ ನಾಮಿನೇಟ್ ಲಿಸ್ಟ್ನಲ್ಲಿ ಇರುವಂಥದ್ದು ವಿಚಿತ್ರ ಮತ್ತು ವಿಶೇಷ ಅಂತಲೇ ಹೇಳ್ಬೋದು. ಹೀಗೆ ಇಷ್ಟು ಜನ ನಾಮಿನೇಟ್ ಲಿಸ್ಟ್ನಲ್ಲಿ ಇದ್ದಾರೆ. ಇಷ್ಟು ಜನರಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥದ್ದೇ. ಈಗಾಗಲೇ ಭಾನುವಾರದ ಎಪಿಸೋಡ್ನ ಚಿತ್ರೀಕರಣ ಮುಗಿದು ಹೋಗಿದೆ. ಯಾರು ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಅಚ್ಚರಿ ಅಂದರೆ ಟ್ರೋಫಿ ಗೆಲ್ತೀನಿ ಅಂತೇಳಿ ಅಂದ್ಕೊಂಡು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂಥ ಸ್ಪರ್ಧಿ ಟ್ರೋಫಿ ಸಾಯಲಿ, ಟ್ರೋಫಿಯ ಹತ್ತಿರಕ್ಕೂ ಕೂಡ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದು ಮಾತ್ರ ವಿಚಿತ್ರ ಅಂತಲೇ ಸರಿ. ಯಾಕಂತ ಹೇಳಿದ್ರೆ ನಿಜಕ್ಕೂ ಈ ವಾರ ಯಾರೂ ಕೂಡ ಊಹಿಸಿದಂಥ ಸ್ಪರ್ಧೆಯೇ ಅದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವಂಥದ್ದು. ಅಂದರೆ ಬಿಗ್ ಬಾಸ್ ಊಹೆಗೆ ನಿಲುಕದಂಥ ಶೋ ಅನ್ನೋದು ಈ ನಾಮಿನೇಷನ್ನಿಂದ ಅಥವಾ ಈ ಎಲಿಮಿನೇಷನ್ ಪ್ರಕ್ರಿಯೆಯಿಂದ ಸಾಬೀತಾಗಿದೆ. ಈ ವಾರದ ಎಲಿಮಿನೇಷನ್ ಕೂಡ ಅದೇ ರೀತಿ ನಡೆದು ಹೋಗಿದೆ. ಈ ವಾರ ಕಾಕ್ರೋಚ್ ಸುದ್ದಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಶೋವನ್ನು ಜರ್ನಿಯನ್ನು ಮುಗಿಸಿ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಮೊದಲಿಗೆ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಅವರನ್ನು ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವರನ್ನು ಕಿಚ್ಚ ಸುದೀಪ್ ಅವರು ಸೇವ್ ಮಾಡ್ತಾರೆ ಶನಿವಾರ. ಇನ್ನುಳಿದಂತೆ ರಘು, ಧ್ರುವಂತು, ಜಾಹ್ನವಿ, ರಾಶಿಕಾ, ಸುಧೀರ್, ರಿಷಗೌಡ
ನಾಮಿನೇಟ್ ಲಿಸ್ಟ್ನಲ್ಲೇ ಉಳಿದುಕೊಳ್ತಾರೆ. ನಾಮಿನೇಟ್ ಲಿಸ್ಟ್ನಲ್ಲಿ ಉಳಿದುಕೊಂಡಂಥ ಇಷ್ಟು ಜನ ಸ್ಪರ್ಧಿಗಳಲ್ಲಿ ಒಂದು ವೇಳೆ ರಘು ಹೊರಗಡೆ ಹೋದರೆ ಹೇಗೆ ಅನ್ನೋದು ಈಗ ಎಲ್ಲರಲ್ಲೂ ಕೂಡ ಪ್ರಶ್ನೆ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ನಿನ್ನೆ ಶನಿವಾರ ಮಾತನಾಡುವಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಒಂದು ಮಾತನ್ನು ಹೇಳಿದರು. ಬಹುಶಃ ನಿಮಗೆ ಗೊತ್ತಿರ್ಬೋದು ಏನು ಮಾತದು. ಈಗ ಏನು ಮಾಡ್ತೀರಾ, ರಘು ಹೊರಗಡೆ ಹೋದರೆ ಅದಕ್ಕೆ ಕಾರಣ ರಕ್ಷಿತಾ ಆಗ್ತಾರಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಹಾಗಾಗಿ ಒಂದು ಅನುಮಾನ ಮೂಡಿತ್ತು, ಕ್ಯಾಪ್ಟನ್ ಬೇರೆ ಅಂತೇಳಿ. ಬಟ್ ಹಾಗಾಗಲಿಲ್ಲ. ಅಂದರೆ ಕಳೆದ ವಾರನೇ ಸುದೀಪ್ ಹೋಗಬೇಕಾಗಿತ್ತು. ಕಳೆದ ವಾರ ಚಂದ್ರಪ್ರಭು ಸ್ವಲ್ಪ ಅರ್ಜೆಂಟ್ ಮಾಡಿದಂಥ ಕಾರಣಕ್ಕೋಸ್ಕರ ಮತ್ತು ಈ ಸುದಿ ಕೈಯಲ್ಲಿ ಒಂದು ಆಪ್ಷನ್ಸ್ ಕೂಡ ಇತ್ತು. ಏನು, ಈ ಕಳೆದ ಫಿನಾಲೆಯನ್ನು ಗೆದ್ದಂತಹ ಅಂದರೆ ಮೊದಲ ಫಿನಾಲೆಯನ್ನು ಗೆದ್ದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಇಮ್ಯುನಿಟಿ ಕೂಡ ಇತ್ತು. ಹಾಗಾಗಿ ಆ ಇಮ್ಯುನಿಟಿಯನ್ನು ಬಳಸ್ಕೊಂಡಂಥ ಕಾರಣಕ್ಕೋಸ್ಕರ 1 ವಾರಗಳ ಕಾಲ ಎಕ್ಸ್ಟ್ರಾ ಇರುವಂತಹ ಅವಕಾಶ ಸುದಿಗೆ ಸಿಕ್ತು. ಆದರೆ ಈ ವಾರ ಯಾವ ಇಮ್ಯುನಿಟಿನೂ ಇಲ್ಲ, ಯಾವ ಬದನೆಕಾಯಿನೂ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಸುದಿ ಈ ವಾರ ಹೊರಗಡೆ ಹೋಗಲೇಬೇಕಾಗಿದೆ. ಈಗ ಸುದಿ ಹೊರಗಡೆ ಹೋಗುವಂಥ ಪ್ರಮೇಯವನ್ನು ನಿರ್ಮಾಣ ಮಾಡಿಕೊಂಡಿದ್ದು ಯಾರು ಅಂತೇಳಿ ಕೇಳಿದ್ರೆ ಅದು ಸುದಿಯೇ ಹೊರತು ಬೇರೆ ಯಾರು ಕೂಡ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ತನ್ನ ಆಟವನ್ನು ಮರೆತು ಕಂಪ್ಲೀಟಾಗಿ ಅಶ್ವಿನಿ ಅವರಿಗೆ ಸರೆಂಡರ್ ಆಗಿದ್ದಂಥ ಸುದಿ ಆರಂಭದಿಂದನೂ ಕೂಡ ಕೆಲವೊಂದಷ್ಟು ತಪ್ಪುಗಳನ್ನು ಮಾಡಿಕೊಂಡೇ ಬಂದರು. ಕಿಚ್ಚ ಸುದೀಪ್ ಅವರು ಸಾಕಷ್ಟು ಸಲ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರಿಗೆ ಸುದಿ ಆತ್ಮೀಯವಾಗಿ ಬಲ್ಲರು, ಖಾಸಗಿಯಾಗಿಯೂ ಕೂಡ ಗೊತ್ತಿರೋದ್ರಿಂದ ಬಲ್ಲವರು ಆಗಿರೋದ್ರಿಂದ ಸಹಜವಾಗಿ ಒಂದಷ್ಟು ಸಜೆಷನ್ಸ್ಗಳನ್ನು ಕೊಟ್ಟರು. ಬಿಟ್ಟು ಅದನ್ನು ಇವರು ಸ್ವೀಕರಿಸಲಿಲ್ಲ. ಇನ್ನು ರಾಶಿಕಾ ಮತ್ತು ರಿಷಾ ಇಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಆಟವನ್ನು ಮುಗಿಸಬಹುದು ಅಂತೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಬಿಗ್ ಬಾಸ್ನಲ್ಲಿ ಊಹಿಸಿದಂತೆ ಏನೂ ಕೂಡ ನಡೆಯೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಕಾಕ್ರೋಚ್ ಸುದಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಕಾಕ್ರೋಚ್ ಸುದಿ ಹೊರಗಡೆ ಹೋಗುವಂಥದ್ದು ಏನು ವಿಶೇಷ ಆಗಿರಲಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಕಾಕ್ರೋಚ್ ಹೊರಗಡೆ ಹೋಗಲಿ ಅನ್ನುವಂಥ ಭಾವನೆ ಇತ್ತು. ಒಂದು, ಕಾಕ್ರೋಚ್ ಸುದಿಯ ಮೇಲೆ ಇದ್ದಂಥ ಎಕ್ಸ್ಪೆಕ್ಟೇಷನನ್ನು ಕಾಕ್ರೋಚ್ ಸುದಿ ರೀಚ್ ಮಾಡಲಿಲ್ಲ. ಎರಡನೇದು, ಕಾಕ್ರೋಚ್ ಸುದಿ ಸಾಕಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಬಂದರು. ಕೆಲವೊಂದಷ್ಟು ವಿಚಾರಗಳಲ್ಲಿ ಸೇಫ್ ಆಗುವಂಥ ಪ್ರಯತ್ನವನ್ನು ಮಾಡ್ತಾ ಬಂದರು. ಅಲ್ಲಿಗೆ ಮಾಳು ಲೆಕ್ಕಾಚಾರ ಕರೆಕ್ಟ್ ಆಯಿತು ಅಂತಲೇ ಹೇಳ್ಬೋದು. ಮಾಳು ಒಂದು ವೇಳೆ ಕಾಕ್ರೋಚ್ ಸುದಿಯನ್ನು ನಾಮಿನೇಟ್ ಮಾಡದೇ ಇದ್ದಿದ್ರೆ ಬಹುಶಃ ಕಾಕ್ರೋಚ್ ಸುದಿ ಹೋಗ್ತಿರ್ಲಿಲ್ಲ ಈ ವಾರ. ಬಟ್ ಮಾಳು ನೇರವಾಗಿ ನಾಮಿನೇಟ್ ಮಾಡಿದಂಥ ಕಾರಣಕ್ಕೋಸ್ಕರ. ಆಮೇಲೆ ನೀವು ಒಂದು ವಿಚಾರವನ್ನು ಗಮನಿಸಬೇಕು. ಕಾಕ್ರೋಚ್ ಸುದಿ ಆರಂಭದಲ್ಲಿ ನಾಮಿನೇಟ್ ತಂಡದಲ್ಲಿ ಇದ್ದರೂ ಕೂಡ ನಂತರ ಈ ಸೇಫ್ ತಂಡಕ್ಕೆ ಬಂದಿರ್ತಾರೆ. ಸೇಫ್ ತಂಡದಿಂದ ಮತ್ತೆ ನಾಮಿನೇಟ್ ಆಗಿ ಹೊರಗಡೆ ಹೋಗುವಂತೆ ಆಗಿದ್ದು ಈ ಮಾಳು ಅವರ ಆಯ್ಕೆಯಿಂದ ಅನ್ನುವಂಥದ್ದು. ಹಾಗಾಗಿ ಇವತ್ತು ಅಂತಿಮವಾಗಿ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಮನೆಯ ಆಟವನ್ನು 48 ದಿನಕ್ಕೆ ಮುಗಿಸಿದ್ದಾರೆ. ಅಲ್ಲಿಗೆ ಹಾಫ್ ಸೆಂಚುರಿ ಕೂಡ ಬಾರಿಸೋದಕ್ಕೆ ಸುದಿಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದು ಅತ್ಯಂತ ಬೇಸರದ ಸಂಗತಿ. ಸುದಿ ಹಾಗೆ ನೋಡಿದ್ರೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂಥ ಕಲಾವಿದ. ಕಾಕ್ರೋಚ್ ಸುದಿ ಟಗರು ಚಿತ್ರದ ಮೂಲಕ ಹೆಚ್ಚು ಸುದ್ದಿಗೆ ಬಂದವರು. ಆ ಬಳಿಕ ಒಂದಷ್ಟು ಸಿನಿಮಾಗಳಲ್ಲಿ ನೆಗೆಟಿವ್ ಪಾತ್ರಗಳಲ್ಲಿ ನಟಿಸಿ ಗಮನವನ್ನು ಸೆಳೆದವರು ಕೂಡ ಹೌದು. ನನ್ನನ್ನು ಬಿಗ್ ಬಾಸ್ ಮನೆಗೆ ಕರೀತಾ ಇದ್ದಾರೆ, ನಾನೇ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಸುದಿ ಕಳೆದ ಬಾರಿಯೂ ಕೂಡ ಹೇಳಿದರು. ಆದರೆ ಈ ಬಾರಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಸುದಿ ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನು ಪಡೆದಿದ್ರು. ವೀಕ್ಷಕರು ಊಹಿಸಿದಷ್ಟು ಅದ್ಭುತವಾಗಿ ಸುದಿ ಆಟವನ್ನೇ ಆಡಲಿಲ್ಲ. ಗಿಲ್ಲಿ ಮುಂದೆ ಎಲ್ಲರೂ ಕೂಡ ಗೌಣ ಅಂತ ಆಗಿಬಿಟ್ಟಿದೆ. ತಮ್ಮ ಪ್ರಾಸಬದ್ಧ ಮಾತುಗಳಿಂದ ಸುದಿ ಗಮನವನ್ನು ಸೆಳೀತಾರೆ. ಸಣ್ಣ ಕತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆಗಾಗ ತಮ್ಮ ಮಾತಿನ ನಡುವೆ ಕಥೆಯನ್ನು ಕೂಡ ಹೇಳ್ತಾ ಇದ್ರು. ಇತ್ತೀಚೆಗೆ ಮಕ್ಕಳ ದಿನಾಚರಣೆ ವಿಶೇಷವಾಗಿ ಸುದಿ ಅವರ ಮಗ ಮಾತನಾಡಿದಂಥ ವಿಡಿಯೋ ಪ್ರದರ್ಶನವಾಗಿತ್ತು. ಸುದಿ ನೀವು ಗೆದ್ದು ಬರ್ತೀರಾ, ಸುಧೀರಾ ನೀವು ಗೆದ್ದು ಬರ್ತೀರಾ ಅಂತ ಹೇಳ್ಬಿಟ್ಟು ಮಗನೂ ಕೂಡ ಅಪ್ಪನಂತೆ ಡೈಲಾಗನ್ನು ಹೊಡೆದಿದ್ದು ಕೂಡ ಗಮನ ಸೆಳೆದಿತ್ತು. ಆದರೆ ಸುದಿ ಗೆದ್ದು ಬರುವ ಬದಲು ಎದ್ದು ಬಂದಿದ್ದಾರೆ ಅನ್ನೋದು ಈಗ ಗೊತ್ತಾಗಿದೆ. ಅಲ್ಲಿಗೆ ಈ ಮಧ್ಯದಲ್ಲೇ ಅಂದರೆ ಕಪ್ ಗೆಲ್ಲಬೇಕು, ಫೈನಲ್ವರೆಗೆ ಹೋಗಬೇಕು ಅಂತ ಕನಸನ್ನು ಹೊಂದಿದಂಥ ಸುದಿ ತಾನೇ ಮಾಡಿಕೊಂಡಂಥ ಕೆಲವೊಂದಷ್ಟು ತಪ್ಪುಗಳಿಂದ ತಾನೇ ತೋಡಿಕೊಂಡಂಥ ಹೊಂಡಕ್ಕೆ ಹೋಗಿ ಬಿದ್ದಿರೋದ್ರಿಂದ, ಅಂದರೆ ರಾತ್ರಿ ತೋಡಿದಂಥ ಬಾವಿಗೆ ಹಗಲು ಹೋಗಿ ಬೀಳೋದಂತಾರಲ್ಲ, ಆ ರೀತಿ ಮಾಡಿದ್ರಿಂದ ಇಷ್ಟು ಬೇಗ ಬಿಗ್ ಬಾಸ್ ಮನೆಯನ್ನು ತೊರೆಯಂತಾಯಿತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಸುದಿಯ ಎಲಿಮಿನೇಷನ್ ಅಪ್ಡೇಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸುದಿ ಇರಬೇಕಾಗಿತ್ತು ಅಥವಾ ಹೋಗಿದ್ದು ಒಳ್ಳೆಯದಾಯಿತು? ಏನು ನಿಮ್ಮ ಅಭಿಪ್ರಾಯ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.